ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಒನ್ ಅಂಡ್ ಆಲ್ ಭರಣಿ ಯೂಟ್ಯೂಬ್ ಚಾನಲ್. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮಗೆ ಇವರು ಯಾರು ಗೊತ್ತಾ? ಇವರು ಸೌತ್ ಕೊರಿಯಾದ ಪ್ರಖ್ಯಾತ ಹಿಪ್ ಹಾಪ್ ಮ್ಯೂಸಿಕ್ ಬ್ಯಾಂಡ್ಸ್ BTS, ಬ್ಲ್ಯಾಕ್ ಪಿಂಕ್ ಮತ್ತು ಎಕ್ಸೋ ಇವರಂತೆ ಬಹಳ ಮ್ಯೂಸಿಕ್ ಬ್ಯಾಂಡ್ಗಳು ಇವೆ. ಎಲ್ಲ ದೇಶಗಳಲ್ಲೂ ಬಹಳ ಪ್ರಖ್ಯಾತ ಮತ್ತು ಅಭಿಮಾನಿಗಳನ್ನು ಹೊಂದಿರುವಂತೆ ಭಾರತದ ಅಭಿಮಾನಿಗಳ ತಲೆಹತ್ತಿಯೂ ಕೂತಿದ್ದಾರೆ. ಇನ್ನು ಕೊರಿಯನ್ ಡ್ರಾಮಾಸ್ ಮತ್ತು ಸ್ಕ್ವಿಡ್ ಗೇಮ್ ಸೀರೀಸ್ಗಳಂತೂ ಯುವಜನತೆಯನ್ನು ಎಷ್ಟರ ಮಟ್ಟಿಗೆ ಹುಚ್ಚೆಬ್ಬಿಸಿದೆ ಎಂದರೆ ಉಡುಗೆ ತೊಡುಗೆ, ಊಟ, ಕೇಶವಿನ್ಯಾಸವನ್ನು ಬದಲು ಮಾಡಿಕೊಂಡಿರುವುದಷ್ಟೇ ಅಲ್ಲದೆ ಕೊರಿಯನ್ ಭಾಷೆ ಕಲಿಯಲು ಯುವಜನತೆ ಮುಂದಾಗಿದ್ದಾರೆ. ಇಷ್ಟು ಪ್ರೀತಿ ಅಭಿಮಾನ ಕೊಡುವ ಭಾರತೀಯರ ಮೇಲೆ ಕೊರಿಯನ್ನರಿಗೆ ಅಷ್ಟೇ ಪ್ರೀತಿ ಇದೆಯೇ ಎಂಬುದೇ ಇಂದಿನ ಪ್ರಶ್ನೆ. ಕೊರಿಯನ್ ಗೌರ್ಮೆಂಟ್ನಿಂದ ಹಿಡಿದು ಕಲಾವಿದರವರೆಗೂ ಭಾರತದ ದೊಡ್ಡ ಮಾರುಕಟ್ಟೆಯ ಲಾಭ ಮತ್ತು ಬೃಹತ್ ಅಭಿಮಾನಿ ಬಳಗದಿಂದ ಕೋಟ್ಯಾಂತರ ರೂಪಾಯಿಗಳು ಗಳಿಸುತ್ತಿದ್ದರೂ ಭಾರತೀಯರ ಮೇಲೆ ಗೌರವವಂತೂ ಮೂರು ಕಾಸಿಗೂ ಇಲ್ಲ. ಇದು ಬರೀ ಒನ್ ಸೈಡ್ ಟಾಕ್ಸಿಕ್ ರಿಲೇಷನ್ಶಿಪ್ ಆಗಿದೆ. ಸೌತ್ ಕೊರಿಯಾದಲ್ಲಿ ಭಾರತೀಯರು ವರ್ಣಭೇದ, ಜನಾಂಗೀಯ ತಾರತಮ್ಯ ಮತ್ತು ಸ್ಥಳೀಯ ಜನರ ಅವಾಚ್ಯ ಶಬ್ದಗಳನ್ನು ಬಹಳವಾಗಿ ಎದುರಿಸುವುದೇ ಸತ್ಯವಾಗಿದೆ. ನೀವು ಬಟ್ಟೆ ಖರೀದಿಸಲು ಹೋಗುತ್ತೀರೆಂದು ಭಾವಿಸಿ. ನೀವು ಬಟ್ಟೆಯನ್ನು ಮುಟ್ಟುತ್ತಿದ್ದಂತೆ ಅಂಗಡಿಯವ ತಕ್ಷಣ ಎದ್ದು ಬಂದು ನೀವು ಮುಟ್ಟಿದ್ದು ಕೊಳೆಯಾಯಿತೇನೋ ಎಂಬಂತೆ ಒರೆಸಿದರೆ ನಿಮಗೇನನ್ನಿಸಬಹುದು? ಇದೇ ಈ ಹುಡುಗಿಗೂ ಆಗಿದ್ದು. When we go for shopping, when we take look at the dresses and all, then they be like, they come very fast, like they'll be sitting and relaxing. They just come dash out and they're like, dust it. Okay, I'm not buying. ಬಸ್ನಲ್ಲಿ ನೀವು ಹೋಗಿ ಕುಳಿತರೆ ಉಳಿದವರೆಲ್ಲ ಎದ್ದು ಹೊರಟು ಹೋದರೆ ಏನನ್ನಿಸುತ್ತದೆ? ನಾವೇನು ತಪ್ಪು ಮಾಡಿದ್ದೀವಿ ಎಂಬ ಪ್ರಶ್ನೆ ನಮ್ಮನ್ನೇ ಕಾಡುತ್ತದೆ. She's a teacher and she was teaching and they were talking about India, I guess. Small kids and they were like, oh, we don't like Indian people. They look like muddy. ಭಾರತೀಯರು ನಮಗಿಷ್ಟವಿಲ್ಲ, ಅವರ ಬಣ್ಣ ಮಣ್ಣಿನಂತೆ ಎಂಬುದು ಅಲ್ಲಿನ ಮಕ್ಕಳ ಮನೋಭಾವವಾಗಿದೆ. ಮಕ್ಕಳೇ ಈ ರೀತಿ ಮಾತನಾಡುತ್ತಾರೆ ಎಂದರೆ ಇನ್ನು ಕೊರಿಯನ್ ಸಮಾಜದಲ್ಲಿ ವರ್ಣಭೇದ ಮತ್ತು ದ್ವೇಷ ಎಷ್ಟಿರಬಹುದು? ಈ ರೇಸಿಸಮ್ನ ಕಾಂಡಗಳು ಬೆಳೆಯಲು ಮೂಲ ಕಾರಣ ತಿಳಿಯೋದು ಬಲು ಕುತೂಹಲಕಾರಿಯಾಗಿದೆ. ಪ್ರಪಂಚದ 5ನೇ ಸಾಕ್ಷರತಾ ದೇಶವಾಗಿರುವ ಸೌತ್ ಕೊರಿಯಾದ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ನ ಮಟ್ಟ ಎಷ್ಟು ಎತ್ತರದಲ್ಲಿದೆ ಮತ್ತು ಗಟ್ಟಿಯಾಗಿದ್ದ ಎಂದರೆ ಯುರೋಪಿಯನ್ನರು ಮತ್ತು ಭಾರತೀಯರನ್ನು ಬಿಟ್ಟಾಕಿ ಸ್ವತಃ ಕೊರಿಯನ್ನರೇ ಈ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ನ ತಲುಪೋದು ಬಹಳ ಕಷ್ಟ. ಕೊರಿಯಾದಲ್ಲಿ ವಿದ್ಯೆಯ ಜೊತೆಗೆ ಅವರ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಸರಿ ಇದ್ದರೆ ಮಾತ್ರ ಸರ್ಕಾರಿ ಮತ್ತು ಪ್ರೈವೇಟ್ ಸೆಕ್ಟರ್ ಎರಡರಲ್ಲೂ ಕೆಲಸ. ಸ್ವತಃ ಎಂಪ್ಲಾಯ್ಮೆಂಟ್ ಮಿನಿಸ್ಟರಿ ಟ್ವಿಟರ್ ಖಾತೆಯಲ್ಲಿ ಕೆಲಸ ಬೇಕಾದರೆ ಮೊದಲು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಳ್ಳಿ ಎಂದು ಹಾಕಿರುವುದನ್ನು ನೋಡಬಹುದು. ಈ ಮೂಲಕ ಅಲ್ಲಿನ ಸರ್ಕಾರವು ಇದನ್ನೇ ಉತ್ತೇಜಿಸುತ್ತಿರುವುದು ಕಾಣಬಹುದಾಗಿದೆ. ಒಂದು ಕಾಲದಲ್ಲಿ ಬ್ರಿಟಿಷರು ಸಾಮಾಜಿಕ ಕಾರ್ಯಕ್ರಮಗಳು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯುತ್ತಿದ್ದ ಥಿಯೇಟರ್ಗಳ ಹೊರಭಾಗದಲ್ಲಿ ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶವಿಲ್ಲವೆಂದು ಬೋರ್ಡ್ ಹಾಕುತ್ತಿದ್ದರು. ಬ್ರಿಟಿಷರ ನಂತರ ಕೊರಿಯನ್ನರು ಭಾರತೀಯರನ್ನು ಅಸ್ಪೃಶ್ಯರಂತೆ ನೋಡುತ್ತಿದ್ದಾರಾ? ಏಕೆ? ಬಾಂಬೆಯಲ್ಲಿ ಸೌತ್ ಕೊರಿಯಾದಿಂದ ಬಂದಿದ್ದ ಒಬ್ಬ ವ್ಲಾಗರ್ ಹುಡುಗಿಯೊಂದಿಗೆ ಪೊರ್ಕಿಯೊಬ್ಬ ಅನುಚಿತವಾಗಿ ವರ್ತಿಸುತ್ತಿದ್ದಾಗ ಒಬ್ಬ ಭಾರತೀಯ ಹುಡುಗನೇ ಆಕೆಯನ್ನು ರಕ್ಷಿಸಿದನು. ತದನಂತರ ಸರ್ಕಾರ ಪೊರ್ಕಿಗಳನ್ನು ಬಂಧಿಸಿದರು. ಅದೇ ಕೊರಿಯಾದಲ್ಲಿ 9 ವರ್ಷದಿಂದ ನೆಲೆಸಿದ್ದಂತಹ ಭಾರತೀಯ ಮೂಲದ ವ್ಲಾಗರ್ ರಾಜ್ ತನ್ನ ಭಾರತದಿಂದ ಬಂದಿದ್ದಂತಹ ಗೆಳೆಯರನ್ನು ಪಬ್ಗೆ ಕರೆದುಕೊಂಡು ಹೋದಾಗ ಅಲ್ಲಿ ಅವರಿಗೆ ಭಾರತೀಯರೆಂದು ಪ್ರವೇಶವನ್ನು ನಿರಾಕರಿಸಿದರು. ಅಲ್ಲೇ ಇದ್ದ ಕೊರಿಯನ್ಸ್ರಾಗಲಿ ಸಹಾಯಕ್ಕೆ ಬರಲಿಲ್ಲ ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ದನ್ನು ಕಂಡು ಅಲ್ಲಿನ ಸರ್ಕಾರವು ಯಾವುದೇ ಕ್ರಮವನ್ನು ತೆಗೆದುಕೊಳ್ಳಲಿಲ್ಲ. ಕೊರಿಯಾದ ಸಿಯೋಲ್, ಬುಸಾನ್, ಡೇಗು ಸಿಟಿಗಳಲ್ಲಿ ಪಾಕಿಸ್ತಾನಿಯರಿಗೆ ಮತ್ತು ಭಾರತೀಯರಿಗೆ ಪ್ರವೇಶವಿಲ್ಲ ಎಂಬ ಬೋರ್ಡ್ಗಳು ಸಾಮಾನ್ಯ. ನಮ್ಮಂತೆಯೇ ವಸಾಹತುಶಾಹಿ ಇತಿಹಾಸವಿದ್ದರೂ ಆರ್ಥಿಕವಾಗಿಯೂ ಭಾರತೀಯರಿಗಿಂತ ಕೆಳಮಟ್ಟದಲ್ಲಿರುವ ಕೊರಿಯನ್ನರು ಭಾರತೀಯರನ್ನು ದ್ವೇಷಿಸಲು ಕಾರಣ ಬಣ್ಣ ಮತ್ತು ರೂಪ ಎಂದರೆ ನಂಬುತ್ತೀರಾ? 99% ಸಾಕ್ಷರತೆ ಸಾಧಿಸಿರುವ ಕೊರಿಯನ್ನರು ಇಷ್ಟು ಸಣ್ಣತನ ಪ್ರದರ್ಶಿಸುತ್ತಾರೆ ಎಂದು ಆಶ್ಚರ್ಯವಾಗುತ್ತದೆ. ಆದರೆ ಈ ತಾರತಮ್ಯ ಇಂದಿನದ್ದಲ್ಲ. ಹೀಗೆ 16 ವರ್ಷದ ಹಿಂದೆ 2009ರಲ್ಲಿ ಕೊರಿಯನ್ ಟೈಮ್ಸ್ ಪತ್ರಿಕೆಯಲ್ಲಿ ಮುದ್ರಿಸಿರುವಂತೆ
ಭಾರತ ಮೂಲದ ಬನೂರ್ಜಿತ್ ಹುಸೇನ್ ರವರು ಕೊರಿಯಾ ರಾಜಧಾನಿ ಸಿಯೋಲ್ನ ಸುಂಗ್ಕುಂಗ್ ಹೋ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸುತ್ತಿರುವಾಗ ಜನಾಂಗೀಯ ನಿಂದನೆ ಮತ್ತು ಅವಾಚ್ಯ ಶಬ್ದಗಳೊಂದಿಗೆ ಉಗುಳುವಿಕೆಯನ್ನು ಅನುಭವಿಸಬೇಕಾಯಿತು. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸರು ಅಪರಾಧಿಯ ಪರವೇ ನಿಂತರು. ಹೆದರದ ಬನೂರ್ಜಿತ್ ರವರು NGOಗಳ ಸಹಾಯದಿಂದ ಎಷ್ಟರ ಮಟ್ಟಿಗೆ ಧ್ವನಿ ಎತ್ತಿದರೆಂದರೆ ಸರ್ಕಾರವು ಆಂಟಿ ರೇಸಿಸಂ ಬಿಲ್ ಪಾಸ್ ಮಾಡುವ ಬಗ್ಗೆ ಚರ್ಚಿಸಿತ್ತು. ಆದರೇನು, ಇಂದಿಗೂ ಕೊರಿಯಾದಲ್ಲಿ 10ರಲ್ಲಿ 7 ಮಂದಿ ವಿದೇಶಿಗರು ವರ್ಣಭೇದವನ್ನು ಅನುಭವಿಸುತ್ತಿದ್ದಾರೆ. ಕೊರಿಯಾದಲ್ಲಿ 16 ವರ್ಷಕ್ಕೆ ಮಕ್ಕಳಿಗೆ ಸ್ಕಿನ್ ಟ್ರೀಟ್ಮೆಂಟ್ ಮತ್ತು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡು ಸುಂದರವಾಗಿ ಕಾಣಿಸಿಕೊಳ್ಳಿ ಎಂದು ಸ್ವತಃ ಕೊರಿಯನ್ ತಾಯಂದಿರು ಗಿಫ್ಟ್ ರೂಢಿ ಇಟ್ಟುಕೊಂಡಿರುವುದು ಸಾಮಾನ್ಯವಾಗಿದೆ. ಆದ್ದರಿಂದಲೇ ಕೊರಿಯಾದಲ್ಲಿ ಎಲ್ಲೆಲ್ಲೂ ಪ್ಲಾಸ್ಟಿಕ್ ಸರ್ಜರಿಯ ಜಾಹೀರಾತುಗಳೇ. ಅಲ್ಲದೆ ನಮ್ಮ ದೇಶದ ಮಾರುಕಟ್ಟೆಗೂ ಕೊರಿಯನ್ ಬ್ಯೂಟಿ ಪ್ರಾಡಕ್ಟ್ಗಳು ಲಗ್ಗೆ ಇಟ್ಟಿವೆ. ಯಾವುದೇ ಸೋಷಿಯಲ್ ಮೀಡಿಯಾ ತೆಗೆಯಲಿ, ಕೊರಿಯನ್ ಗ್ಲಾಸ್ ಸ್ಕಿನ್ ಬೇಕಾ, ಕೊರಿಯನ್ ಗ್ಲಾಸ್ ಸ್ಕಿನ್ ಮೇಕಪ್ ಬೇಕಾ ಎನ್ನುವುದನ್ನು ನಾವು ಸಾಮಾನ್ಯವಾಗಿ ನೋಡಿದ್ದೇವೆ. ಬಣ್ಣ ಮತ್ತು ಸೌಂದರ್ಯದಿಂದಲೇ ನಮ್ಮ ಭಾಗ್ಯವೆಂದು ನಂಬಿಕೊಂಡು ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡಿಕೊಂಡು ಯಾರು ಅದನ್ನು ತಲುಪುವುದಿಲ್ಲವೋ ಅವರಿಗೆ ಕೆಲಸ ಮರೀಚಿಕೆ ಮಾಡಿಕೊಂಡಿರುವ ಕೊರಿಯನ್ನರು ಕಂದು ಬಣ್ಣದ ಭಾರತೀಯರನ್ನು ಕೀಳಾಗಿ ಕಾಣುತ್ತಾರೆ. ನಾವೇನೋ ಮಾಡಿದ್ದೇವೆಂದು ಏಕೆ ಇವರಿಗೆ ನಮ್ಮ ಮೇಲೆ ಇಷ್ಟು ದ್ವೇಷ? ಭಾರತದ ಮಾರುಕಟ್ಟೆಯಿಂದ ಹೆಚ್ಚು ಆರ್ಥಿಕ ಲಾಭ ಪಡೆಯುತ್ತಿರುವ ಕೊರಿಯಾ ಮತ್ತು ಭಾರತದ ರಾಜತಾಂತ್ರಿಕ ಸಂಬಂಧವು ಭಾರತ ಸ್ವತಂತ್ರಗೊಂಡು 20 ವರ್ಷಗಳ ನಂತರವೂ ಸ್ಥಾಪಿತವಾಗಿರಲಿಲ್ಲ. ಕಾರಣ ಪರಸ್ಪರ ಹಿತಾಸಕ್ತಿ ಇಲ್ಲದಿರುವುದು. USA ಒಕ್ಕೂಟವನ್ನು ಸೇರಿ ಬಂಡವಾಳಶಾಹಿ ಮಾದರಿಯನ್ನು ಒಪ್ಪಿದ್ದ ಕೊರಿಯಾ ಮತ್ತು ರಷ್ಯಾದ ಹತ್ತಿರವಾಗಿದ್ದ ಭಾರತವನ್ನು ಕಮ್ಯುನಿಸ್ಟ್ಗಳೆಂದು ನಂಬಿ ನಮ್ಮ ಶತ್ರುವೆಂದು ಭಾವಿಸಿತ್ತು. ನಿಧಾನವಾಗಿ ಇಂಡಿಯಾ ಮತ್ತು ಕೊರಿಯಾದ ರಾಜತಾಂತ್ರಿಕ ಸಂಬಂಧ ಬೆಳೆದಿದೆ. ಕೆಲವು ವರ್ಷಗಳಲ್ಲಿ ಸೌತ್ ಕೊರಿಯಾದಲ್ಲಿ ಭಾರತೀಯ ಬ್ಲೂ ಕಾಲರ್ಸ್ ವರ್ಕರ್ಸ್ ಸಂಖ್ಯೆ ವೇಗವಾಗಿ ಹೆಚ್ಚುತ್ತಾ ಬಂದಿದೆ. ಭಾರತ ಸರ್ಕಾರದೊಂದಿಗೆ ಕೆಲವು ಒಪ್ಪಂದಗಳಿಗೆ ಸಹಿ ಹಾಕಿ ಕೊರಿಯಾವು ಭಾರತದ ಕಾರ್ಮಿಕರಿಗೆ ತನ್ನ ದೇಶದ ಬಾಗಿಲನ್ನು ತೆರೆದಿದೆ. ಇದರಿಂದ ಕೆಲಸ ಮಾಡುವ ಜಾಗದಲ್ಲಿ ಪೈಪೋಟಿ ಹೆಚ್ಚಿದೆ ಎಂದು ಕೊರಿಯನ್ನರು ಭಾರತೀಯರನ್ನು ದ್ವೇಷಿಸುತ್ತಾರೆ. ಕೆಲವು ತಪ್ಪು ತಿಳುವಳಿಕೆ, ತಪ್ಪು ವರದಿಗಳು ಮತ್ತು ಸರಿಯಾದ ಮಾಹಿತಿಯ ಕೊರತೆಯಿಂದಾಗಿ ಭಾರತೀಯರು ಮತ್ತು ಕೊರಿಯನ್ನರ ನಡುವೆ ಸಾಮಾಜಿಕ ತಾರತಮ್ಯ ಸಂಪೂರ್ಣವಾಗಿ ನಶಿಸಿಲ್ಲ. ಕೆಲವರ ತಪ್ಪಿಂದ ದೇಶದ ಎಲ್ಲರದ್ದೂ ತಪ್ಪೆಂದು ಹೇಳಲಾಗದು. ಹಾಗೆ ನೋಡಿದರೆ ನಮ್ಮಲ್ಲೂ ಸ್ವಲ್ಪ ಮೇಲು ಕೀಳು ಭಾವನೆಗಳಿವೆ. ಸಂಪೂರ್ಣ ಸರಿಯಾದ ದೇಶ ಯಾವುದೂ ಇಲ್ಲ. ಕೆಲವು ತಪ್ಪು ವರದಿ ಆಧರಿಸಿ ನಮ್ಮ ಸಂಸ್ಕೃತಿಯನ್ನು ತಪ್ಪಾಗಿ ಬಿಂಬಿಸಿವೆ. ಈ ಪೂರ್ವಾಗ್ರಹ ಪೀಡಿತವನ್ನು ದೂರ ಮಾಡುವ ಅವಶ್ಯಕತೆ ಇದೆ. ನಮ್ಮ ದೇಶದಲ್ಲಿ ಹೇಗೆ ಕೊರಿಯಾದ ಸಂಸ್ಕೃತಿ, ಸಂಗೀತ, ಊಟ ಮತ್ತು ಬ್ಯೂಟಿ ಪ್ರಾಡಕ್ಟ್ಸ್ಗಳಿಗೆ ಪ್ರಚಾರ ಸಿಕ್ಕಂತೆ ಭಾರತದ ಸಂಸ್ಕೃತಿಗೂ ಮತ್ತು ಸಂಗೀತಕ್ಕೂ ಪ್ರಚಾರದ ಅವಶ್ಯಕತೆ ಇದೆ. ಎರಡೂ ಸರ್ಕಾರಗಳು ವಲಸಿಗರ ನೀತಿ ಬದಲಿಗೆ ಸಾಂಸ್ಕೃತಿಕ ವಿನಿಮಯದ ಕಾರ್ಯಕ್ರಮದ ಅವಶ್ಯಕತೆ ಇದೆ. ಇದರಿಂದ ಎರಡೂ ದೇಶದ ನಾಗರಿಕರು ಹತ್ತಿರವಾಗುತ್ತಾರೆ. ನಮ್ಮಲ್ಲಿ ಆರ್ಟಿಕಲ್ 15 ಇರುವಂತೆ ರಾಜತಾಂತ್ರಿಕ ಒತ್ತಡದಿಂದ ಸೌತ್ ಕೊರಿಯಾದಲ್ಲೂ ತಾರತಮ್ಯ ಮಾಡದಿರುವ ನೀತಿ ಜಾರಿಗೆ ತರಬೇಕಿದೆ. ನಿಮಗೆಲ್ಲ ಗೊತ್ತಿರುವಂತೆ ಇಂದು ಭಾರತ ದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದು. ಪ್ರಪಂಚದ ಯಾವುದೇ ದೇಶ ಬೆಳೆಯಬೇಕಾದರೆ ಭಾರತದ ಜೊತೆ ವ್ಯವಹರಿಸಬೇಕು. ಇದನ್ನು ಸಹ ನಾವು ಒತ್ತಡ ಹೇರಲು ಬಳಸಬಹುದು. ಮಾಲ್ಡೀವ್ಸ್ಗೆ ಮಾಡಿದಂತೆ ಕೊರಿಯಾದ ಬ್ಯೂಟಿ ಪ್ರಾಡಕ್ಟ್ಸ್ಗಳ ಮೇಲೂ ಭಾರತದ ಗ್ರಾಹಕರು ಒತ್ತಡವನ್ನು ಹೇರಬಹುದಾಗಿದೆ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.